ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಒಳ್ಳೆಯವರಿಗೆ ಒಳ್ಳೆಯವರಾಗಿರೋಣ, ಕೆಟ್ಟವ್ರಿಗೆ ಕೆಟ್ಟವರಾಗಿರೋಣ. ಯಾಕೆಂದರೆ ನಾವು ಒಳ್ಳೆಯವರು ಅಂತ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದೀವಿ ಅಂತಂದರೆ ಖಂಡಿತ ಆ ಮುಖವಾಡಕ್ಕೆ ಬೆಲೆ ಇರೋಲ್ಲ. ಕೆಟ್ಟವರಾಗಿ ಬದುಕ್ತಾ ಇದ್ದೀವಿ ಅಂದರೆ ಎಷ್ಟು ದಿನ ಕೆಟ್ಟವರಾಗಿರೋಕ್ಕಾಗುತ್ತೆ? ನಿಜ ಅಲ್ವಾ? ಅತಿಯಾದ ಒಳ್ಳೆತನವೂ ಒಳ್ಳೆಯದಲ್ಲ, ಅತಿಯಾದ ಕೆಟ್ಟತನವೂ ಒಳ್ಳೆಯದಲ್ಲ. ಒಳ್ಳೆತನ ಎಷ್ಟಿರಬೇಕು ಅಂದರೆ ನಮ್ಮನ್ನೇ ನಾವು ಕಳ್ಕೊಳ್ಳೋಷ್ಟು ಒಳ್ಳೆತನ ಇರ್ಬೋದು. ಕೆಟ್ಟತನವೂ ಅಷ್ಟೇ, ನಮ್ಮನ್ನು ನಾವು ಮೈ ಮರೆಯೋಷ್ಟು ಕೆಟ್ಟತನ ಇರಬಾರ್ದು. ಯಾವಾಗಲೂ ಲೈಫಲ್ಲಿ ಒಳ್ಳೆಯದು ಕೆಟ್ಟದ್ದು ಸಮವಾಗಿರಬೇಕು. ಅತಿ ಹೆಚ್ಚು ಒಳ್ಳೆತನ ಇದ್ದರೆ ಸ್ವಲ್ಪ ಕಡಿಮೆ, 100ಕ್ಕೆ 20% ಕೆಟ್ಟತನ ಇದ್ದರೆ 100ಕ್ಕೆ 80% ಒಳ್ಳೆತನ ಇರಬೇಕು. ಯಾಕಂದರೆ ನಮ್ಮ ಒಳ್ಳೆತನನೇ ನಮ್ಮನ್ನು ಎಂದಾದರೂ ಒಂದು ರೂಪದಲ್ಲಿ ಕಾಯೋದು. ಯಾಕಂದರೆ ಜೊತೆಲಿರೋರೆಲ್ಲ ನಾವು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ, ಜೊತೆಲಿರೋರೆಲ್ಲ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪಕ್ಕದಲ್ಲೇ ಶತ್ರುಗಳನ್ನ ಶತ್ರುಗಳನ್ನ ಇಟ್ಕೊಂಡು ನಾವು ಬೇರೆ ಎಲ್ಲೂ ಹುಡ್ಕೋಕ್ಕಾಗಲ್ಲ. ಹಾಗಾಗಿ ಒಳ್ಳೆತನಕ್ಕೆ ಹೋದರೆ ಎದೆ ಮೇಲೆ ದಾರಿ ಕೊಡೋಣ, ಕೆಟ್ಟತನಕ್ಕೆ ಹೋದರೆ ನಾವೇನು ಅಂತ ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಹಾಗಾಗಿ ನನ್ನಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಒಳ್ಳೆತನವಾಗಿ ಒಳ್ಳೆ ರೀತಿಲಿ ಬಂದು ಒಳ್ಳೆ ರೀತಿಲಿ ನನ್ನ ಜೊತೆ ನಡ್ಕೊಂಡ್ರೆ ಖಂಡಿತ ನಾನು ಎಲ್ಲರಿಗೂ ಒಳ್ಳೆಯವರಾಗೆ ಕಾಣ್ತೀನಿ. ನನ್ನಲ್ಲಿ ಕೆಟ್ಟತನ ನೀವು ಹುಡ್ಕೊಂಡು ಕೆಟ್ಟವಳು ಅನ್ನೋ ಒಂದು ಮುಖವಾಡ ಧರಿಸ್ಕೊಂಡು ಇದು ಮಾಡೋಕ್ಕೋದ್ರೆ ನಾನು ಕೆಟ್ಟವಳಾಗಿ ಕಾಣಿಸ್ತೀನಿ. ಅದು ನೀವು ನೋಡೋ ಒಂದೊಂದು ದೃಷ್ಟಿಕೋನದಲ್ಲಿರುತ್ತೆ. ಯಾರೇ ಆದರೂ ಅಷ್ಟೇ, ಫ್ಯಾಮಿಲಿಲೇ ಆಗಲಿ, ಯಾರೇ ಒಂದು ರಿಲೇಟಿವ್ ಆಗಲಿ, ಫ್ರೆಂಡ್ ಆಗಲಿ, ಒಳ್ಳೆಯವ್ರ ಕಣ್ಣಿಗೆ ಒಳ್ಳೆಯವರಾಗೆ ಕಾಣ್ತೀವಿ, ಕೆಟ್ಟವ್ರ ಕಣ್ಣಿಗೆ ಕೆಟ್ಟವರಾಗೆ ಕಾಣಿಸ್ತೀವಿ. ನಾವು ಯಾವುದನ್ನ ಚಾಯ್ಸ್ ಮಾಡ್ತೀವೋ, ಯಾವ ಥರ ನೋಡ್ತೀವಿ ಅದ್ರ ಮೇಲೆ ಪ್ರಶ್ನೆ. ಯಾಕಂದರೆ ನಾವು ಎಷ್ಟೇ ಒಳ್ಳೆತನ ತೋರಿದ್ರು ನಮ್ಮಲ್ಲಿ ಕೆಟ್ಟತನನ ಹುಡುಕ್ತಾರೆ. ಯಾಕಂದರೆ ನಮ್ಗೆ ಆಗದೇ ಇದ್ದವರು ನಮ್ಮನ್ನು ಬರೀ ಕೆಟ್ಟ ರೀತಿಲೇ ಪೋಟೆ ಮಾಡ್ತಾರೆ ಹೊರತು ಒಳ್ಳೆಯದು ಅನ್ನೋದು. ಯಾಕಂದರೆ ನಾವು 100 ಒಳ್ಳೇದು ಮಾಡಿ 1 ಕೆಟ್ಟದ್ದು ಮಾಡಿದ್ರೆ ಅಲ್ಲಿ ಕಾಣಿಸೋದೆ 100 ಒಳ್ಳೇದು ಕಾಣಿಸಲ್ಲ, 1 ಕೆಟ್ಟದ್ದೇ ಹೈಲೈಟಾಗಿ ಕಾಣಿಸೋದು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ. ಯಾಕಂದರೆ ನೀವು ಎಷ್ಟೇ ಒಳ್ಳೇದು ಮಾಡಿ 1 ಕೆಟ್ಟದ್ದು ಮಾಡಿದ್ರೆ ಮಾತ್ರ ನೀವು ಲೈಫ್ ಲಾಂಗು ಫ್ಯಾಮಿಲಿ ದೃಷ್ಟಿಲಿ ಕೆಟ್ಟವರಾಗೆ ಕಾಣಿಸ್ತಿರೋ ಹೊರತು ಖಂಡಿತ ನಿಮ್ಮನ್ನು ಒಳ್ಳೆಯವರು ಅನ್ನಲ್ಲ. ಅದೇ ನೀವು 100 ಕೆಟ್ಟದ್ದು ಕೆಲಸ ಮಾಡಿ 1 ಒಳ್ಳೇದು ಮಾಡಿದ್ರೆ ನೀನು ಒಳ್ಳೆಯವನು ಅಂತ ಹೇಳ್ತಾರೆ. ಇದು ಸೃಷ್ಟಿ ನಿಯಮ. ಯಾಕಂದರೆ ಕೆಟ್ಟದ್ದು ಮಾಡೋರೆಲ್ಲ 1 ಒಳ್ಳೇದು ಮಾಡಿಬಿಟ್ರೆ ಅವನನ್ನು ತಲೆ ಮೇಲೆ ಅಯ್ಯೋ ಅವ್ನು ಸತ್ಯ ಹರಿಶ್ಚಂದ್ರ ಅವನು ಹಾಗೆ ಹೀಗೆ ಅಂತ ಹೊಳಿತಾರೆ. ಅದೇ 100 ಒಳ್ಳೇದು ಮಾಡಿ 1 ಕೆಟ್ಟದ್ದು ಮಾಡಿದ್ರೆ ಜನಗಳು ಅವನನ್ನು ತುಣಿತಾರೆ. ಹಾಗೆ ಜನಗಳು ಯಾವ ಥರ ಅಂದರೆ ಅವ್ರನ್ನ ಹೇಗೂ ನಂಬ್ಸೋಕ್ಕಾಗಲ್ಲ. ನಾನು ಒಳ್ಳೆಯವಳು ಅಂತಲೂ ನಂಬ್ಸೋಕ್ಕಾಗಲ್ಲ, ಕೆಟ್ಟವರು ಅಂತ ನಂಬ್ಸೋಕ್ಕಾಗಲ್ಲ. ಒಳ್ಳೆ ರೀತಿ ಬಂದರೆ ಒಳ್ಳೆತನದಲ್ಲಿ ತೋರಿಸೋಣ, ಕೆಟ್ಟವರು ಅಂತ ಬಂದರೆ ನಾವು ಕೆಟ್ಟತನ ತೋರಿಸೋಣ. ಇದು ನಾವು ಕಲ್ತ್ಕೊಂಡ್ರೆ ಜೀವನದಲ್ಲಿ ತುಂಬಾ ಮುಂದಕ್ಕೆ ಹೋಗ್ತೀವಿ. ಯಾಕೆಂದರೆ ಇದು ಕಲಿಯುಗ. ಇಲ್ಲಿ ಒಳ್ಳೆತನಕ್ಕಂತೂ ಖಂಡಿತ ಬೆಲೆ ಇಲ್ಲ. ನೀನು ನಿಂದು ಅಂದ್ಕೊಂಡು ನಾವು ತಿರುಗಿ ಬಿದ್ರೇ ಬೆಲೆ. ಹಾಗಾಗಿ ಅತಿತನ ಒಳ್ಳೆತನ ತೋರಿಸಿ ನಿಮ್ಮತನನ ನೀವು ಕಳ್ಕೊಬೇಡಿ. ಯಾಕೆ ಅಂದರೆ ಇಲ್ಲಿ ಒಳ್ಳೆತನಕ್ಕಂತೂ ಖಂಡಿತ ಬೆಲೆ ಇರಲ್ಲ. ಯಾರನ್ನು ಒಂದು ಪ್ರೀತಿ ವಿಶ್ವಾಸ ನಮ್ಮೋರು ತಮ್ಮೋರು ಅಂದ್ಕೊತೀವಿ, ಅವ್ರಿಗೊಂದು ಬೆಲೆ ಕೊಡ್ತೀವಿ, ಒಂದು ಗೌರವ ಕೊಡ್ತೀವಿ ಅಂದರೆ ಖಂಡಿತ ಅದಕ್ಕೆ ತಗೊಳ್ಳೋ ಯೋಗ್ಯತೆ ಅವ್ರಿಗಿರಲ್ಲ. ಅದೇ ಹೇಳ್ತಲ್ವಾ, ನಾನು ಫಸ್ಟೇ ಹೇಳ್ದಂಗೆ 100 ಒಳ್ಳೇದು ಮಾಡಿ 1 ಕೆಟ್ಟದ್ದು ಮಾಡೋನೇ ಹೈಲೈಟಾಗಿ ಕಾಣೋದು, 100 ಕೆಟ್ಟದ್ದು ಮಾಡಿ 1 ಒಳ್ಳೇದು ಮಾಡೋನೇ ಹೈಲೈಟಾಗಿ ಕಾಣೋದು. ಇದು ಜನ ಹೊಡಿಸ್ಕೊಟ್ಬಿಟ್ಟಿದ್ದಾರೆ. ಫ್ಯಾಮಿಲಿನೂ ಅಷ್ಟೇ, ಯಾರು ಮಾಡಬಾರ್ದು ಮಾಡಿರ್ತಾರೆ ಅಂತ ಒಬ್ಬ ಮನುಷ್ಯನದು ಎಲ್ಲೋ ಒಂದು ಕಡೆ ಯಾವುದೋ ಮೂಲೆಯಲ್ಲಿ ಕೆಟ್ಟದ್ದು ಮಾಡಿರ್ತಾನೆ ಅಂದರೆ ಅದನ್ನೇ ಹೈಲೈಟ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅವ್ರು ಸರಿ ಇಲ್ಲ ಅಂತ. ಇಲ್ಲಿ ಕೆಲವ್ರು ಹೆಂಗೆ ಅಂದರೆ ಅವ್ರ ಮನೇಲಿ ದೋಸೆನೇ ತೂತಿರುತ್ತೆ, ಇನ್ನೊಬ್ಬರ ಮನೆ ದೋಸೆ ಹಂಚು ಹುಡ್ಕಕ್ಕೆ ಹೋಗ್ತಾರೆ. ಇದು ಮನುಷ್ಯನ ಒಂದು ಹುಟ್ಟು ಗುಣ, ಅದೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಹೇಗಿರಬೇಕು ಅಂದರೆ ನಮ್ಮ ತನನ ಕಡ್ಕೊಳ್ದಂತೆ ಒಳ್ಳೆಯವ್ರ ಜೊತೆ ಒಳ್ಳೆಯವರಾಗಿರೋಣ, ಕೆಟ್ಟವ್ರ ಜೊತೆ ಕೆಟ್ಟವರಾಗಿರೋಣ. ನಮ್ಮ ಸುದ್ದಿಗೆ ಬಂದರೆ ನಾವು ತಿರುಗಿ ಬೀಳೋಣ. ಇಷ್ಟು ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿರೋದು. ಒಳ್ಳೆ ರೀತಿಲಿ, ಒಳ್ಳೆಯ ಒಂದು ನಡವಳಿಕೆಯಲ್ಲಿ, ಒಂದು ಒಳ್ಳೆ ರೀತಿಲಿ ನೀನು ಹೇಗೆ ನನ್ನ ಸ್ವಾಗತ ಮಾಡ್ತೀಯೋ ಆ ಥರ ನಾನಿರ್ತೀನಿ. ಅದೇ ನೀನು ನನ್ನನ್ನು ಕೆಟ್ಟ ಒಂದು ಇದರಲ್ಲಿ ಏನು ಮಾಡ್ತೀನಿ, ನೀನು ನನ್ನ ಅದೇ ಥರ ಬೆರಳು ಮಾಡಿ ತೋರಿಸ್ತೀನಿ. ನನ್ನ ಪಾಲಿಸಿ ಅಷ್ಟೇ, ಒಳ್ಳೆತನಕ್ಕೆ ಎದೆ ಮೇಲೆ ದಾರಿ ಕೊಡ್ತೀನಿ. ಕೆಟ್ಟತನ ಆಯಿತಾ ಚಪ್ಪಲಿ ಬಿಡೋ ಜಾಗದಲ್ಲಿ ಇಡ್ತೀನಿ. ನನ್ನ ಹುಟ್ಟು ಗುಣನೇ ಅಷ್ಟು ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ಎಲ್ಲ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರ್ತಾರೆ, ನಾನು ಒಳ್ಳೆಯವನು ಅಂತ. ಅವ್ರವ್ರು ಬುಡಕ್ಕೆ ಬಂದಾಗಲೇ ಗೊತ್ತಾಗೋದು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅಂದ್ಕೊಂಡು. ಅಲ್ಲಿವರೆಗೂ ಅವರು ಒಂದು ಮೋಸದ ಜಾಲದೊಳಗೆ ನಾವು ತೇಲಾಡ್ತಾ ಇರ್ತೀವಿ. ಅಯ್ಯೋ ಇವ್ರು ಒಳ್ಳೆಯವರು ಅಂತ. ಅವನು ಯಾವಾಗ ಅವನ ಮುಖವನ್ನು ಕಳಚಿಡ್ತಾನಂತ ಅವನಿಗೆ ಗೊತ್ತಿರಲ್ಲ. ಆ ಕಳಚಿದ ದಿನಲ್ಲಿ ನಮ್ಮ
ಜೀವನದಲ್ಲಿ ನಾವು ಒಂಥರ ಬದಲಾವಣೆ ಆಗಿರ್ತೀವಿ, ತುಂಬಾ ನಂಬಿರ್ತೀವಿ, ತುಂಬಾ ಸೋತೋಗ್ಬಿಡ್ತೀವಿ ಲೈಫಲ್ಲಿ. ಹಾಗಾಗಿ ಯಾವುದೇ ಅಷ್ಟೊಂದು ಅತಿಯಾದ ಒಳ್ಳೆತನವೂ ಬೇಡ, ಅತಿಯಾದ ಕೆಟ್ಟತನವೂ ಬೇಡ. ಒಳ್ಳೆಯವ್ರಿಗೆ ಒಳ್ಳೆಯವರಾಗಿರೋಣ, ಕೆಟ್ಟವ್ರಿಗೆ ಕೆಟ್ಟವರಾಗಿರೋಣ. ಅತಿಯಾದ ಒಳ್ಳೆತನ ನಮ್ಮ ಜೀವನಕ್ಕೆ ಕುತ್ತು ಬರುತ್ತೆ, ನಮಗೆ ತುಂಬಾ ಹಾನಿಕರ ಒಳ್ಳೆತನ. ಹಾಗೆ ಯಾರಿಗಾರ ಸಹಾಯ ಮಾಡಬೇಕಾದ್ರೂ ಅಷ್ಟೇ ಹಿಂದೆ ಮುಂದೆ ನೋಡಿ ಅವರು ನಮಗೆ ಆ ಸಹಾಯಕ್ಕೆ ಯೋಗ್ಯರ ಅಂದ್ಕೊಂಡು ನೋಡಿ ಒಂದು ಸಹಾಯ ಮಾಡಿ. ಅದಕ್ಕೊಂದು ಅರ್ಥ ಇರುತ್ತೆ. ಸುಮ್ಮನೆ ಸಹಾಯ ಮಾಡಿ ಅವ್ರಿಗೆ ಸಿಲುಕಾಕೊಂಡು ಅವ್ರ ಕೈಲಿ ಕೆಟ್ಟದ್ದು ಅನ್ಸ್ಕೊಳ್ಳೋ ಬದಲು, ಅವರಿಂದ ನಾವು ನೋವು ಅನುಭವಿಸೋ ಬದಲು ನೋಡಿ ಮಾಡಿ ಸ್ನೇಹ ಮಾಡಿ, ನೋಡಿ ಮಾಡಿ ಸಂಬಂಧಿಕರನ್ನ ಮನೆಗೆ ಕರೀರಿ. ಯಾಕಂದರೆ ಕೆಲವರು ಸಂಬಂಧಿಕರಂತೂ ಮನೆಗೆ ಬರೋಕ್ಕೂ ಯೋಗ್ಯರಲ್ಲ. ಒಳ್ಳೆಯವ್ರ ಥರ ಮುಖವಾಡ ಹಾಕ್ಕೊಂಡಿರ್ತಾರೆ, ಒಳಗೆ ವಿಷ ಕರಿಯಂಗೆ ಕೊರಿತಾ ಇರ್ತಾರೆ. ಅವರು ಒಳಗಿರುವಂಥ ವಿಷ ಎಲ್ಲೋ ಯಾವ ಥರ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗೆ ಈ ಒಂದು ಮೋಟಿವೇಶನ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಇತ್ತೀಚೆಗೆ ನನಗೆ ವೀಡಿಯೋಸ್ಗಳೇ ಹಾಕೋಕ್ಕಾಗ್ತಾಯಿಲ್ಲ. ಹಾಕಿರೋ ವೀಡಿಯೋಗಳನ್ನ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾಕೆಂದರೆ ನನ್ನ ಮಗಳಿಗೆ ತುಂಬಾ ಹೆಲ್ತ್ ಇಶ್ಯೂ ಆಗಿಬಿಟ್ಟಿದೆ. ಹಾಗಾಗಿ ನನಗೆ ವೀಡಿಯೋ ಕಡೆ ಗಮನ ಕೊಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ನಾನು ಹಾಕೋ ಒಂದೊಂದು ವೀಡಿಯೋನ ಪ್ಲೀಸ್ ಫುಲ್ ವೀಡಿಯೋ ನೋಡಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ನಂಬಕ್ಕಂತೂ ಯಾರನ್ನೂ ಹೋಗಬೇಡಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ತನನೇ ನಾಳೆ ದಿನ ಮುಳ್ಳಾಗ್ಬೋದು. ಬಾಯ್ ಫ್ರೆಂಡ್ಸ್.